ಬೆಂಗಳೂರಿನಲ್ಲಿ ಅದಮ್ಯ ಚೇತನ ಸಂಸ್ಥೆ ವತಿಯಿಂದ 2 ದಿನಗಳ ಕಾಲ ಸೇವಾ ಉತ್ಸವ ನಡೆಯಲಿದೆ. ಜಯನಗರದ ಎಂಇಎಸ್ ಮೈದಾನದಲ್ಲಿ ಇಂದು ಮತ್ತು ನಾಳೆ ಅನಂತ ಸೇವಾ ಉತ್ಸವ ಜರುಗಲಿದೆ. ಇಂದು ಈ ಉತ್ಸವಕ್ಕೆ ತೇಜಸ್ವಿನಿ ಅನಂತಕುಮಾರ್ ಚಾಲನೆ ನೀಡಿದರು. ಈ ವೇಳೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಅದಮ್ಯ ಚೇತನ ಸಂಸ್ಥೆಯು ಪ್ರತಿ ವರ್ಷ ಸಂಘಟನೆ, ಸೇವೆ, ಸಂಕಲ್ಪದ ಬೃಹತ್ ಸೇವಾ ಉತ್ಸವವನ್ನು ಆಯೋಜಿಸುತ್ತಾ ಬಂದಿದೆ. ಮಾಜಿ ಕೇಂದ್ರ ಸಚಿವ ದಿವಂಗತ ಅನಂತಕುಮಾರ್ 2000 ಇಸವಿಯಲ್ಲಿ ಉತ್ಸವವನ್ನು ಆಚರಿಸಿದರು. ಅಂದಿನಿಂದ ಇಂದಿನವರೆಗೆ ಹಾಗೆ ಮುಂದುವರಿಸಿಕೊಂಡು ಬರಲಾಗುತ್ತಿದೆ. ಈ ಉತ್ಸವದ ಪ್ರಯುಕ್ತ ವಿಶೇಷ ಸ್ಪರ್ಧೆಗಳು, ದೇಸಿ ಆಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಖಂಡ ವಂದೇ ಮಾತರಂ ಗಾಯನ, ಅಸ್ಮಿತಾ, ಕ್ಷಾತ್ರ ತೇಜ, ಉದ್ಘೋಷ, ಹಸಿರು ಜೀವನ ಶೈಲಿ ಪ್ರಾತ್ಯಕ್ಷಿಕೆ ಸೇರಿ ಹಲವು ಕಾರ್ಯಕ್ರಮಗಳು ನಡೆಯಲಿವೆ. ಇವತ್ತು ಅದಮ್ಯ ಚೇತನದ ಅನಂತ ಸೇವಾ ಉತ್ಸವ ಉದ್ಘಾಟನೆಯಾಗಿದೆ. ಜನವರಿ 12 ಸ್ವಾಮಿ ವಿವೇಕಾನಂದ ಜಯಂತಿ ದಿನ ಪೂರ್ತಿ ದಿನ ಇರೋದಿದೆ. ನಾಳೆನೂ 10 ಗಂಟೆಯಿಂದ ಸಾಯಂಕಾಲವರೆಗೆ ಉತ್ಸವ ಇದೆ. ವಿಶೇಷ ಸ್ಪರ್ಧೆಗಳಿದ್ದಾವೆ. ಗಿಡ ಗುರುತಿಸುವ ಸ್ಪರ್ಧೆ, ಮಿಲೆಟ್ ಕಾಳುಗಳನ್ನು ಗುರುತಿಸುವ ಸ್ಪರ್ಧೆ ಇರ್ಬೋದು, ಪ್ರದರ್ಶನಗಳಿದೆ, ವರ್ಕ್ಶಾಪ್ಸ್ಗಳು, ಕಾರ್ಯಾಗಾರಗಳು ನಡೀತಾ ಇದೆ. ಸೋಪ್, ಕೆಮಿಕಲ್ ರಹಿತ ಸೋಪ್ ಹೇಗೆ ಮಾಡೋದು, ಮನೆಯಲ್ಲೇನೇ ಹಣ್ಣು ತರಕಾರಿ ಬೆಳೆಸ್ಕೊಳ್ಳೋದು ಹೇಗೆ, ಹೀಗೆ ಭಾಳ ವಿಶೇಷ ಕಾರ್ಯಕ್ರಮಗಳು, ಕಾರ್ಯಾಗಾರಗಳಿದೆ. ಜೊತೆಗೆ ಅದಮ್ಯ ಚೇತನದ ವಿವಿಧ ಚಟುವಟಿಕೆಗಳು. ಹಸಿರು ಭಾನುವಾರ ಇದೆ. ಇವತ್ತು ಹಸಿರು ಭಾನುವಾರದ ಗಿಡ ನೆಡೋ ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ಶೂನ್ಯ ತ್ಯಾಜ್ಯ ಅಡುಗೆ ಮನೆ ಅಂದರೆ ಕಸದಿಂದ ಹೇಗೆ ಗೊಬ್ಬರ ಮಾಡೋಕ್ಕೆ ಸಾಧ್ಯ ಇದೆ, ಈ ಥರದ ಬೇರೆ ಬೇರೆ ಸಂಗತಿಗಳನ್ನು ಹೇಳೋ ವರ್ಕ್ಶಾಪ್ಗಳು ಇದೆ. ಜೊತೆಗೆ ಪ್ರದರ್ಶನಿಯೂ ಇದೆ, ಮಾರಾಟ ಮಳಿಗೆಗಳು ಇದೆ. ಇದು ಒಂದು ರೀತಿಯಲ್ಲಿ ಸಂಸ್ಕೃತಿ ಮತ್ತು ಪ್ರಕೃತಿಯನ್ನು ಅನಾವರಣಗೊಳಿಸುವಂತಹ, ಪರಿಚಯ ಮಾಡಿಕೊಡುವಂತಹ ಮತ್ತು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಅಂದರೆ ನಮ್ಮ